ಎವ್ರಿವನ್, ನಾನು ಟೊಮೆಟೊ ಚಿತ್ರಾನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋ ವಿಧಾನ ನೋಡಿಸ್ತೀನಿ ಬನ್ನಿ. ಈಗ ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಕೊಬಿಡಿ. ಬಾಣಲಿ ಸ್ವಲ್ಪ ತೊಳೆದಿರ್ತೀವಲ್ಲ, ಸ್ವಲ್ಪ ಡ್ರೈ ಆಗೋವರೆಗೂ ಇಟ್ಬಿಡಿ. ಅಷ್ಟರಲ್ಲೇ ಸಾಮಾನು ತೋರಿಸ್ತೀನಿ ನೋಡಿ ಏನೇನು ಬೇಕು ಅಂತ ಐಟಮ್ಸು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದು ಟೊಮೆಟೊ. ಬಾಣಲಿ ಬಿಸಿಯಾಗಿದೆ. ಈಗ ನೋಡಿ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಕಡಲೆಬೀಜ ಹಾಕ್ಕೊಳ್ಳಿ. ಕಡಲೆಬೀಜನ ಎಣ್ಣೆಲಿ ಫ್ರೈ ಮಾಡಿ ಎತ್ತಿಟ್ಕೊಬಿಡಿ. ಅದು ರೋಸ್ಟ್ ಆಗಿದ ತಕ್ಷಣ ಎತ್ತಿಟ್ಕೊಳೋದ್ರಿಂದ ಕ್ರಿಸ್ಪಿಯಾಗಿ ಹಾಗೇ ಇರುತ್ತೆ. ನೀವು ಸಂಜೆವರೆಗೂ ಮಕ್ಕಳು ಸ್ವಲ್ಪ ಕೇಳಿದಾಗ ಮೇಲೆ ಹಾಕಿ ಕೊಡ್ಬೋದು. ನಮಗೂ ಅಷ್ಟೇ ತಿನ್ನೋದಕ್ಕೆ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಕ್ರಿಸ್ಪಿನೆಸ್ ಇದ್ರೇ ಚೆನ್ನಾಗಿರೋದು ತಿನ್ನೋಕ್ಕೆ, ಇಲ್ಲಾಂದರೆ ಹಸಿ ಇದ್ದರೆ ತಿನ್ನೋದಕ್ಕಾಗೋದಿಲ್ಲ. ನೋಡಿ ಎಣ್ಣೆ ಆಗೋ ಕಾಯ್ದಿದೆಯಲ್ಲ, ಒಗ್ಗರಣೆಗೆ ಹಾಕ್ಕೊಬಿಡ್ತಾ ಇದ್ದೀನಿ. ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫಸ್ಟು ಮೆಣಸಿನ್ಕಾಯಿ ಹಾಕ್ಕೊಬಿಡ್ತೀನಿ. ಮೆಣಸಿನ್ಕಾಯಿ ಹಸ್ರದ್ದು ಮತ್ತು ರೆಡ್ದು ಎರಡೂ ಬಳಸಿದ್ದೀನಿ, ಟೇಸ್ಟ್ ಚೆನ್ನಾಗಾಗಿರುತ್ತೆ ಅಂತ. ಆಮೇಲೆ ಕಡಲೆಬೇಳೆನೂ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಬಿಡಿ. ಅದು ಫ್ರೈ ಆಗ್ತಾ ಇದ್ದಂಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಏನು ತೋರಿಸಿದ್ನಲ್ವ ಅದು ಹಾಕ್ಕೊಬಿಡಿ ಮೆಣಸಿನ್ಕಾಯಿ ಆದಮೇಲೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೇಸ್ಟಿಗೆ ಒಂದು ಟೊಮೆಟೊ ಕಟ್ ಮಾಡಿರೋದು ಟೊಮೆಟೊ ಮತ್ತು ಅರಿಶಿನ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಳೋದ್ರಿಂದ ಟೊಮೆಟೊನೂ ಬೇಗ ಬೇಯುತ್ತೆ. ಈರುಳ್ಳಿನೂ ಆಗ್ಬೋದು, ಟೊಮೆಟೊನೂ ಆಗ್ಬೋದು, ಚೆನ್ನಾಗಿ ಬೇಯುತ್ತೆ. ಬೇಯುತ್ತೆ ನೋಡಿ, ಹಾಕ್ಕೊಬಿಡಿ. ಈಗ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಖಾರ ಇಟ್ಕೊಂಡು ಮಾಡ್ಕೊಳ್ಳಿ, ಚಳಿ ಇರೋದ್ರಿಂದ ತುಂಬಾ ಚೆನ್ನಾಗಾಗಿರುತ್ತೆ ತಿನ್ನೋದಕ್ಕೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಹೇಳಿದ್ರೆ ನಿಮ್ಗೆ ಅಷ್ಟು ಇದಾಗಲ್ಲ, ಒಂದ್ಸರಿ ಟ್ರೈ ಮಾಡಿದ್ರೇ ನಿಮಗೂ ಗೊತ್ತಾಗೋದು. ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಾಗಿರುತ್ತೆ ಅಂತ. ತುಂಬಾ ಚೆನ್ನಾಗಾಗಿರುತ್ತೆ, ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಅದು ಎಣ್ಣೆ ಬಿಡಬೇಕು, ಗೊಜ್ಜು ಬೆಂದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ನೋಡಿ ಎಣ್ಣೆ ಬಿಡ್ತಾಯಿದೆ ಸೈಡಲ್ಲೆಲ್ಲ. ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕಟ್ ಮಾಡಿಬಿಟ್ಟು ನೀಟಾಗಿ ತೊಳೆದು ಕೊತ್ತಂಬರಿ ಸೊಪ್ಪು ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಜೀರಿಗೆ ಪುಡಿ ಮತ್ತು ಜೀರಿಗೆನ ಮತ್ತು ಮೆಂತ್ಯನ ಹುರಿದು ಪುಡಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಟೈಮ್ ಇರಲಿಲ್ಲ, ಹಾಕಿಲ್ಲ, ಹಾಗೆ ಮಾಡಿದ್ದೀನಿ ನೋಡಿ. ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕಂತವರೆಗೂ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು. ತುಂಬಾ ಚೆನ್ನಾಗಾಗಿರುತ್ತೆ. ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಾಗಿರುತ್ತೆ ಗೊತ್ತಾ. ಇದು ತಿನ್ನೋದಕ್ಕೆ ಕಮ್ಮಗಿರುತ್ತೆ, ಚಳಿ ಸೀಸನ್ ಇರೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆಯ್ತು, ಈಗ ಗೊಜ್ಜು ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ರೈಸ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ. ಟೇಸ್ಟ್